ಒಳಗಡೆ ಹೋಗೋದು. ಯಾ ವಿ ಆರ್ ಎಕ್ಸೈಟೆಡ್. ಹಲೋ ಮಿಸ್ಟೀಸ್, ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾವು ಒಂದು ವಾಷಿಂಗ್ಟನ್ ಸ್ಟೇಟಲ್ಲಿ ಮೋಸ್ಟ್ ಯೂನಿಕ್ ಅಟ್ರಾಕ್ಷನ್ಸ್ ಇದೆ. ಸೊ ಅದರಲ್ಲಿ ಈ ಒಂದು ಪ್ಲೇಸ್ ಸಹ. ಸೊ ನಾವಿವಾಗ ವೇಲ್ ವಾಚಿಂಗ್ ಹೋಗ್ತಾ ಇದ್ದೀವಿ. ಸೊ ಅದು ಬಂದ್ಬಿಟ್ಟು ಪಿಜೆಟ್ ಸೌಂಡ್ಸ್ ಅಂತ ಹೇಳಿಬಿಟ್ಟು ಪ್ಲೇಸು. ಸೊ ಆ ಕ್ರೂಸಲ್ಲಿ ಹೋಗ್ಬಿಟ್ಟು ವೇಲ್ ವಾಚಿಂಗ್ ಮಾಡೋಂಥದ್ದು ತುಂಬ ಯೂನಿಕ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಓಕೆ, ಹಾಯ್ ಲೇಖನಾ. ಗುಡ್ ಮಾರ್ನಿಂಗ್. ಆರ್ ಯು ಎಕ್ಸೈಟೆಡ್? ಸೂಪರ್ ಎಕ್ಸೈಟೆಡ್. ನಿಂಗೆ ವೇಲ್ ಇಷ್ಟನಾ? ಹೌದಾ? ಓಕೆ ಫೈನ್. ವಿ ಆರ್ ಸೂಪರ್ ಎಕ್ಸೈಟೆಡ್ ಟು ಸಿ ದ ವೇಲ್. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತಿನ ವೆದರ್ ಬಗ್ಗೆ ಹೇಳಬೇಕು ಅಂದರೆ, ಇನ್ನು ಇವಾಗ ಆ್ಯಕ್ಚುಲಿ ನಾವು ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಡೇ. ಸೊ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಬಟ್ ಇವತ್ತು ಮಳೆ ಏನಿಲ್ಲ ಅಂತ ತೋರಿಸ್ತಾ ಇದೆ ವೆದರ್ ರಿಪೋರ್ಟಲ್ಲಿ. ಸೊ ಹಾಗಾಗಿ ನೋಡಬೇಕು ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಸ್ ಆಫ್ ನ ವೆದರ್ ಚೆನ್ನಾಗಿದೆ. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಟ್ರಾಫಿಕ್ ಸಹ ಅಷ್ಟೊಂದೇನಿಲ್ಲ, ಬೆಳಗ್ಗೆ ಹೋಗ್ತಾ ಇದ್ದೀವಲ್ಲ. ಹಾಗಾಗಿ ಯಾರು ಹೋಗೋರಿದ್ರೆ ಆದಷ್ಟು ವಿಂಟರ್ ಟ್ರೈ ಮಾಡಿ. ಬಿಕಾಸ್ ಸಮ್ಮರ್ ಆದರೂ ಸಹ ತುಂಬಾ ಕೋಲ್ಡ್ ಇರುತ್ತೆ ಅಲ್ಲೆಲ್ಲ. ಹಾಗಾಗಿ ಎಸ್, ಈಗ ನಾವು ಪ್ಲೇಸ್ ರೀಚ್ ಆಗಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ಸ್ ಕೌಂಟರ್ ಹತ್ರ ಚೆಕ್ ಮಾಡಿಕೊಂಡು ಅದಾದ ನಂತರ ಹೋಗೋದು. ಹಾಯ್ ಕಂದಮ್ಮ. ಏನು ಸಮಾಚಾರ? ಅವಳಿಗೆ ಆಲ್ರೆಡಿ ಕೋಲ್ಡ್ ಆಗ್ತಿದೆಯಂತೆ. ಶೀಸ್ ಫೀಲಿಂಗ್ ಕೋಲ್ಡ್. ನಾ ಇಲ್ಲೇ ಕೋಲ್ಡ್ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ನಾವು ವೆಲ್ ಪ್ರಿಪೇರ್ಡ್ ಆಗಿ ಅವಳನ್ನ ಕರ್ಕೊಂಬಂದ್ಬಿಟ್ಟಿರ್ತೀವಿ. It looks like you purchased a parking pass. Great. So you're going to put this in the front of your dash. Okay. You want to make sure that you're parked in between the white lines and as you're getting on board. Okay. Here's an information booklet for you. And you're going to head over to the Orca statue, line up along the hedge, not the dock side, and just be set to go. Thank you. Yeah, thank you. ತೋರಿಸು. This is the boarding pass. ಓಕೆ. So I just keep this in the car. Okay, come on. ಸೊ ಈಗ ತಾನೇ ನಾವು ಬೋರ್ಡಿಂಗ್ ಪಾಸಸ್ ತೊಗೊಂಡ್ವಿ. ಸೊ ದೀಸ್ ಆರ್ ದ ಬೋರ್ಡಿಂಗ್ ಪಾಸಸ್. ಸೊ ಇದನ್ನು ತೊಗೊಂಡು ಒಳಗಡೆ ಹೋಗೋದು. ಯಾ ವಿ ಆರ್ ಎಕ್ಸೈಟೆಡ್. And the book. Are you excited, Kanda? Super. Okay, let's go then. Yay. ಚಳಿ ಆಗ್ತಿದ್ಯಾ? ಬರೀ ಟೈಮ್ ಆಯ್ತಲ್ಲಿ. ಅಲ್ಲಿ ನೋಡಿ ಕ್ಯೂ ಇದೆ ಅಲ್ಲಿ ಹೋಗೋಣ.
ಅಲ್ಲೊಂದಿದೆ ಅದು. Anywhere you can find a seat at this point. Thank you. Watch your step. Watch your step there. We'll take those. Find any seats you can. That's a $60. I'll be your captain on board today. I've got ಸೊ ಇಲ್ಲಿ ನಮಗೆ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಹೇಳ್ತಾ ಇದ್ರು. tight. That strap is going to do the heavy lifting there. There are also ties around the neck. If you don't know how to tie a knot, just tie a knot. You end up thinking you're seeing a whale. We have seals, we have sea lions, we have. ಸೊ ಇಲ್ಲಿ ನೋಡ್ಬೋದು ತುಂಬಾನೇ ಸೀ ಲಯನ್ಸ್ ಇತ್ತು ಅಂಡ್ ಲೇಖನಿಗೆ ನಾವು ಅದನ್ನು ತೋರಿಸ್ತಾ ಇದ್ವಿ. ಶಿ ವಾಸ್ ಸೋ ಎಕ್ಸೈಟೆಡ್. ನಮಗೆ ಆಕ್ಚುಲಿ ಆಚೆ ಕಡೆ ನಿಲ್ಲಿಕ್ಕಾಗಲಿ ಆಚೆ ಕಡೆ ಕೂರ್ಲಿಕ್ಕಾಗಿ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಕೋಲ್ಡ್ ಅಂಡ್ ಚಿಲ್ಲಿಂಗ್ ವೆದರ್. ತುಂಬಾ ಗಾಳಿ ಅನಿಸ್ತಾ ಇತ್ತು. ತುಂಬಾ ಫೋರ್ಸ್ ಆಗಿ ಹೋಗ್ತಾ ಇರುತ್ತೆ ಕ್ರೂಸ್. ಹಾಗಾಗಿ ಎಸ್, ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ನೀವು ನೋಡ್ಬೋದು ಡಿಸ್ಪ್ಲೇಲಿ ರೂಟ್ ಮ್ಯಾಪ್ ಕಾಣಿಸ್ತಾ ಇರುತ್ತೆ. ಸೊ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ನಮ್ಗಿದು ರೌಂಡ್ ಟ್ರಿಪ್ ಬಂದ್ಬಿಟ್ಟು 120 ಕಿಲೋಮೀಟರ್ಸ್ ಇರುತ್ತೆ. ಅಂಡ್ ತುಂಬಾ ಚಳಿ ಬೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಒಳಗಡೆ ಕುತ್ಕೊಂಡು ಕಂಫರ್ಟಬಲ್ ಆಗಿ ಆಚೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಬಟ್ ವೇಲ್ ವಾಚಿಂಗ್ ಅಂತ ಹೇಳ್ಬಿಟ್ಟು ಕೆಲವಷ್ಟು ಸ್ಪಾಟ್ಸ್ ಗಳಿರುತ್ತೆ. ಸೊ ಆ ಸ್ಪಾಟ್ಸ್ ಬಂದಾಗ ಕ್ಯಾಪ್ಟನ್ಸ್ ನಮ್ಗೆ ಹೇಳ್ತಾರೆ, ಅವಾಗ ಎಲ್ಲರೂ ಹೋಗ್ಬಿಟ್ಟು ವೇಲ್ ನ ನೋಡ್ಕೊಂಡು ಬರೋಂಥದ್ದು. ಸೊ ಎಕ್ಸೈಟ್ಮೆಂಟ್ ಇದೆ, ನೋಡ್ಬೇಕು. ಗುಡ್ ಗುಡ್. ತೋರಿಸೋದು ಗುಡ್ ಗುಡ್. Victoria is the capital of British Columbia. ದೊಡ್ಡದು ಮಾಮ ಅವೆಲ್ಲ. ಓಕೆ. See them go after birds sometimes. The rhinoceros occulus in the common years, and it is kind of believed that that might be part of why they use it. They just kind of do it for sport. We don't really know if they do because there's not much meat on them for them to really eat. Go ahead and stand. ಸೊ ನಾವು ಬೆಟರ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಯೂಸ್ ಮಾಡಿಕೊಂಡು HD ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟೇ ಟ್ಯೂನ್.
ಕ್ಯಾಪ್ಚರ್ ಆಗಿಲ್ಲ ಅದು. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಲ್ವಾ ಈ ಥರ ನ್ಯಾಚುರಲ್ ವಾಟರ್ಸ್ ಅಲ್ಲಿ ನ್ಯಾಚುರಲ್ ಕೆರಳ ವಾಟರ್ಸ್ ವಾಟರ್ ಫಾಲ್ಸ್ Kerala waters. ಏನಿದು? Whale watching. Different kind of whales. ಬುಕ್ಲೆಟ್ಸ್ ಕೊಟ್ಟಿದ್ದಾರಾ ನೋಡೋಕ್ಕೆ ಅಂತ? ಓಕೆ ಓಕೆ. Sea lions. So harbors. ಸೊ ನೀವಿಲ್ಲಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರೋ ಅಂಥ ಸೀನರೀಸ್ನ ಕಾಣ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಮೌಂಟ್ ರೇನಿಯರ್ ಕಾಣಿಸ್ತು. ಅದು ತುಂಬಾ ಸ್ಪೆಷಲ್ ಅಂತ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು. In front of that bar. ಸೊ ಫಸ್ಟ್ ಸ್ಟಾಪ್ ಕೊಟ್ಟಿದ್ರಲ್ವ, ಸೊ ಅಲ್ಲಿ ಆರ್ಕಾ ವೇಲ್ಸ್ ಅಂತ ಹೇಳ್ಬಿಟ್ಟು ಕಿಲ್ಲರ್ ವೇಲ್ ಸಹ ಅದು ಸಹ. ಆ್ಯಂಡ್ ಈಗ ನೆಕ್ಸ್ಟ್ ಸ್ಟಾಪಲ್ಲಿ ನಮಗೆ ಗ್ರೇ ವೇಲ್ಸ್ ಕಾಣಿಸುತ್ತೆ. ಸೊ ಈಗ ನಾವು ಗ್ರೇ ವೇಲ್ಸ್ನ ನೋಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ವೇಲ್ಸ್ಗಳಿಗೆಲ್ಲ ಸ್ಟಾಪ್ ಕೊಟ್ಟು ತೋರಿಸ್ತಾರೆ. ಸೊ ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ನೋ ವರ್ಡ್ಸ್ ಆ್ಯಕ್ಚುಲಿ. ಸೊ ಈ ಥರದ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಪಡೀತಾ ಇರೋದು ನಾವು ಇದೇ ಫಸ್ಟ್ ಟೈಮ್. ಬಟ್ ನಮ್ಗೆ ತುಂಬ ಇಷ್ಟ ಆಯಿತು. ಏನು ಹೇಳ್ದಮ್ಮ? ಸ್ಪ್ಲಾಶ್ ಮಾಡೋದು. ವೇಲ್ಗೆ ಹೇಳಿ ಬಂದ? ಏನು ಹೇಳ್ದೆ ಕರೆಕ್ಟಾಗಿ ತಿರುಗಿ ಸ್ಪ್ಲಾಶ್ ಮಾಡೋದು. ಹೌದಾ? ನೋಡಮ್ಮ. Migrate up and down this coast, but in recent years, they've had quite a downturn now. It's medicine. the page of the ID guide to try to match up the pictures in the photos to the individuals. And I'll teach you how to do that here in this slideshow. Starting out, ಸೊ ವೈಲ್ಡ್ ಲೈಫ್ ಫೋಟೋಗ್ರಫಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ತರದ ಪರ್ಟಿಕ್ಯುಲರ್ ವೇಲ್ಸ್ ಬಗ್ಗೆನೆ, ಇಲ್ಲ ಅಂದ್ರೆ ಈ ತರದ್ರ ಬಗ್ಗೆನೆ ತುಂಬಾ ಇನ್ವೆಸ್ಟಿಗೇಟ್ ಮಾಡಿ ಅದ್ರ ಬಗ್ಗೆ ಹೆಸರು ಎಲ್ಲದನ್ನು ತಿಳ್ಕೊಂತಿರ್ತಾರಲ್ಲ, ಅಂತವ್ರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ. ಸೊ ಅಂತವ್ರೆಲ್ಲ ಇಲ್ಲಿ ವಿಡಿಯೋಸ್ ಅಂಡ್ ಫೋಟೋಗ್ರಫೀಸ್ ಎಲ್ಲ ಪರ್ಚೇಸ್ ಮಾಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಯಾರು ಇಂಟ್ರೆಸ್ಟೆಡ್ ಇರೋ ಅಂತವ್ರು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ನಮ್ಗೆ ಅದ್ರ ಬಗ್ಗೆ ಗಂಧ ಗಾಳಿನೂ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಜಸ್ಟ್ ಎಲ್ಲದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. and then a last call for anybody that wants any the printed photo. ಕಾಣಿಸ್ತಾ? ಏನು ಕಾಣಿಸ್ತಿಲ್ಲ.
ಸೊ ನೀವಿಲ್ಲಿ ನೋಡ್ಬೋದು ಸೀ ಲಯನ್ಸ್ ಇಲ್ಲೆಲ್ಲ ಫುಲ್ ರಿಲ್ಯಾಕ್ಸ್ ಮಾಡ್ಕೊತಾ ಇರ್ತವೆ. ಸೊ ನೋಡ್ಬಿಟ್ಟೆ ಡಿಫ್ರೆಂಟಾಗಿ ಅನಿಸ್ತಾ ಇತ್ತು, ಒಂಥರ ಯುನಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಾಯ್ ಲಿಗ್ನಾ. ಸೌಂಡ್ ಮಾಡ್ತಾ ಇದೆ. ಸೊ ನಾವು ಇವಾಗ ಕ್ರೂಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಹೇಗಿದೆ ಆ್ಯಂಡ್ ಟಾಪ್ ಹೇಗಿದೆ, ಸೊ ಸೀಟಿಂಗ್ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಫಸ್ಟ್ ಫ್ಲೋರ್ ಅಲ್ಲ. Careful. ಆಯ್ತಾ ಟೂರು? ಹೆಂಗಿತ್ತು ಮಗಳೇ? ಇಷ್ಟ ಆಯ್ತಾ? ಇದು ಸೀ ಲಯನ್ಸ್ ಅಲ್ಲ? ಹ್ಞೂ. ಸೀ ಲಯನ್ಸ್ ಇಷ್ಟ ಆಯ್ತಲ್ಲ ನಿಮಗೆ? ಅದೇ ಬರ್ತಾ ಯಾವ ವಾಟರ್ ಚೆನ್ನಾಗಿದೆ. ಓಕೆ, ಈಗ ನಾವು ಪ್ಲೇಸ್ನ ವಿಸಿಟ್ ಮಾಡಿ ಬಂದು ಕಾರಲ್ಲಿ ಕೂತಿದ್ದೀವಿ. ಈಗ ನಾವು ಲಂಚಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವಿರೋ ಅಂಥ ಪ್ಲೇಸ್ ಇವಾಗ ಬಂದುಬಿಟ್ಟು ಪ್ಯೂಜೆಟ್ ಸೌಂಡ್ ಅಂತ ಹೇಳಿಬಿಟ್ಟು. ಸೊ ಇದು ವೇಲ್ ವಾಚಿಂಗ್ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಆಗಿರೋ ಅಂಥ ಪ್ಲೇಸ್, ಯೂನಿಕ್ ಆಗಿರೋ ಅಂಥ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು 3 ಜನ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿದ್ವಿ ವೇಲ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಇಲ್ಲಿ ಡೈಲಿ ಒಂದೇ ಥರದ ವೇಲ್ಸ್ಗಳು ಇಷ್ಟೇ ಕಾಣಿಸುತ್ತೆ ಅಷ್ಟೇ ಕಾಣಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡಿಪೆಂಡ್ಸ್ ಆನ್ ವೆದರ್. ಇವತ್ತು ಸ್ವಲ್ಪ ಬಿಸಿಲಿತ್ತು. ಸೊ ಸಮ್ಮರಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ, ಆಚೆ ಬರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಸಮ್ಮರಲ್ಲೇ ಆ್ಯಕ್ಚುಲಿ ಜನಗಳು ಸಹ ತುಂಬ ವಿಸಿಟ್ ಮಾಡ್ತಾರೆ ಈ ಒಂದು ಪ್ಲೇಸ್ನ. ಬಿಕಾಸ್ ವಿಂಟರಲ್ಲಿ ಸಿಕ್ಕಾಪಟ್ಟೆ ಚಳಿ. ಇವನ್ ಸಮ್ಮರಲ್ಲೇ ಇಷ್ಟು ಬಿಸಿಲಿತ್ತು, ನಾವು ವಿಂಟರ್ ವೇರ್ ಮಾಡಿ ಅದಾದ ನಂತರ ಜಾಕೆಟ್ ವೇರ್ ಮಾಡಬೇಕಿತ್ತು, ಅಷ್ಟು ಥಂಡಿ ಅನಿಸ್ತಾ ಇತ್ತು. ಸೊ ಯಾರು ವಿಸಿಟ್ ಮಾಡೋವಂಥವ್ರು ವೇಲ್ ವಾಚಿಂಗ್ ವಿಸಿಟ್ ಮಾಡಬೇಕು ಅಂತ ಅಂದರೆ ನಾವು ಬಂದಿದ್ದು ಪ್ಯೂಜೆಟ್ ಸೌಂಡ್ಸ್ ಅಂತ ಹೇಳಿಬಿಟ್ಟು. ಸೊ ಸುಮಾರಷ್ಟು ಬೇರೆ ಬೇರೆ ಕಡೆನೂ ಇರುತ್ತೆ. ಸೊ ನೋಡಿಕೊಂಡು ವೆದರ್ನ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಬೇಕು. ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ನಮ್ಗೆ ತುಂಬ ಇಷ್ಟ ಆಯಿತು. ಪ್ಯೂಜೆಟ್ ಸೌಂಡ್ ಅನ್ನೋದು ಒಂದು ಏರಿಯಾ. ಪ್ಯೂಜೆಟ್ ಸೌಂಡ್ ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು ಸರ್ವಿಸ್ ಪ್ರೊವೈಡರ್ ಇದ್ದಾರೆ. ಸೊ ನಾವು ಅದನ್ನು ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂದರೆ ಇವ್ರದ್ದು ವೆಲ್ ನೋನ್ ಇದೆ, ಹಾಗಾಗಿ ನಾವು ಇದನ್ನು ಚೂಸ್ ಮಾಡ್ಕೊಂಡ್ವಿ. ಸೊ ಇನ್ನೊಂದು ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರೆ. ಸೊ ಅವು ಬೇರೆ ಅಂದರೆ ರಿವ್ಯೂಸು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಯಾರು ವಿಸಿಟ್ ಮಾಡೋ ಅಂಥವ್ರು ಪ್ಲ್ಯಾನ್ ಮಾಡ್ಕೊಳ್ಳಿ. ಗೆಸ್ ಮಸ್ಟ್ ವಿಸಿಟ್ ಆ್ಯಂಡ್ ಯೂನಿಕ್ ಎಕ್ಸ್ಪೀರಿಯನ್ಸ್. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಸಹ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಫೋಟೋಗ್ರಫಿ ವಿಡಿಯೋಗ್ರಫಿ ಇಷ್ಟಪಡೋ ಅಂಥವ್ರಿಗೆ ಇದೊಂದು ಹೇಳಿದ ಮಾಡಿಸೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದನ್ನು ಮುಗಿಸ್ಕೊಂಡು ನಾವು ಲಂಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಓಕೆ, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಬೈ, ಟೇಕ್ ಕೇರ್.
ವೆಯ್ಟಿಂಗಾ ಹಾಂ ವೆಯ್ಟಿಂಗಾ Guys, for how many people today? Two and a bit kids. Sure, no problem. Are you guys okay with the booth? Yeah. Just right this way then. ಸೊ ಇಲ್ಲಿನ ರೆಸ್ಟೋರೆಂಟ್ನ ವೈಬ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ. ಸೊ ಅಲ್ಲಲ್ಲಿ ಪೇಂಟಿಂಗ್ಸ್ ಇತ್ತು, ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಅನಿಸ್ತಾ ಇತ್ತು. ಹೌಸ್ ಆಂಬಿಯನ್ಸ್ ಹೆಂಗೆ ಅನಿಸ್ತಿದೆ? ಚೆನ್ನಾಗಿದೆಯಾ? ಆ್ಯಂಡ್ ಈ ಒಂದು ರೆಸ್ಟೋರೆಂಟಲ್ಲಿ ವೆಜ್ ಕಟ್ಲೆಟ್ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಾವು ಆರ್ಡರ್ ಮಾಡಿದ್ದಂಥ ಫುಡ್ ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ನಾವು ಇವಾಗ ಮನೆಗೆ ಹೊರಟ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್.